ಗೈಸ್ ಹೊಲ್ದಾಗ ಬಂದು ಇನ್ನೊಂದು ತಕ್ಕೆ ದನಗಳು ಕಟ್ಟಿದ್ದೀನಿ. ಓಕೆನಾ, ನೋಡ್ರಿ ಅಲ್ಲೇ ಇದ್ವಲ್ಲ ಈ ಕಡೆ ಕಟ್ಟಿದ್ದೀನಿ. ಎಲ್ಲದನ್ನೂ ಚೇಂಜ್ ಮಾಡಿದ್ದೀನಿ, ಎಲ್ಲವೂ ಮೇಯ್ತಾ ಇದಾವೆ ನೋಡ್ರಿ. ಈಗ ಬೆಸೆ ಹೊಡ್ಯಕ್ಕೆ ಹೋಗ್ಬೇಕು ಗೈಸ್. ಇದು ನಾಳೆ ಹೊಡಿತೀನಿ, ನಾಳೆ ಹೊಡ್ಕೊಂಡು ತೋಟ ಹೊಡ್ಕೊಂಡು ಬರ್ರಿ. 5ನೇ ಹೊಡ್ಕೊಬರಕ್ಕೆ ಹೋಗ್ಬೇಕು ತೋಟಕ್ಕೆ. ಈಗ ಮನೆಗೆ ಹೋಗ್ಬಿಟ್ಟು 5 ಗಂಟೆಗೆ ಸರಿ ಹೋಗ್ತಾ ಇದ್ದೀನಿ ಮನೆಗೆ. ನಿಂಬೆ ಗಿಡ ನಿಂಬೆಣ್ಣೆ ಬಿಡ್ತಾ ಇಲ್ಲ ಆ್ಯಕ್ಚುಲಿ. ಇದು ಬರೀ ಗಿಡ ಆಗುತ್ತೆ, ಸುಮ್ಮನೆ ಸಹಿ ಆಗುತ್ತೆ, ಹಿಂಗೆ ಇರುತ್ತೆ ಇದು ವರ್ಷ ಪೂರ್ತಿ. ಹೀಗೆ ನಿಂಬೆಣ್ಣೆ ಬಿಡೋದು ಏನು ಮಾಡಿದೆ, ವರ್ಷ ಪೂರ್ತಿ ಹಿಂಗೆ ಇರುತ್ತೆ. ಏನು ಕಾಯಿ ಬಿಟ್ಟೈತೆ ತಗೊಂಡು ಇಲ್ಲೇ ಕಾಯಿ ತಗೊಂಡು ಟಿಕ್ಕಿ ಒಳಗೆ ಹಾಕ್ಕೊಂಡು ಹೋಗೋದೆ. ಎರಡನ್ನೂ ಕಟ್ಟಿಲ್ಲ ಮೇಯ್ತಾ ಇದೆ. ತಗೊಂಡು ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನೋಡ್ರಿ. ಏನಕ್ಕೆ ಕರ್ದ ಅಲ್ಲಿ ಸ್ಕೂಟಿಲಿ ಹೋಗ್ತಾ ಇದ್ದೆ, ಕರೆದ್ಬಿಟ್ಟು ಏನೋ ಏರಿತಾ ಇದ್ದಾರೆ. ಕಂಟೆಂಟ್ ಸಿಕ್ತು, ಕೂದಲು ಏರಿತಾ ಇದ್ದಾರೆ. ಕಟ್ಟಿಂಗು ಕುರಿ ಕೂದಲೇ ಕಟಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಮಿಷಿನಾಗ ಏರಿಯೋದು ಬಿಟ್ಟು ಅದ್ಯಾಕೆ ಕತ್ರೆಯಲ್ಲಿ ಏರಿತಾ ಇದೆಯಾ? ಪ್ರಾಕ್ಟೀಸ್ ಮೇಕ್ ಮನ್ ಪರ್ಫೆಕ್ಟ್ ಅಂತ ನೀವು ಕತ್ರಿನ ಕಲ್ತ್ಕೊಂಡು. ನಾನು ಕಲ್ತ್ಕೊಳಲ್ಲ ಸ್ವಾಮಿ. ಕಟಿಂಗ್ ಶಾಪ್ನಾರ ಇಡ್ಬೋದಾಯ್ತು ಅಂದ. ಏನು ಕತೆ ಅಂತ. ಕುರಿ ನಾವೆಲ್ಲ ಬಂದಿರ ಚೆನ್ನಾಗಿ ಕಟ್ಟಿ. ಹೆಂಗ್ರಿ ಹೋಗುತ್ತೆ ಆ ಕೂದಲಿಗೆ? ನಮ್ಮ ತಲೆಗೆ ನೀರು ಹಾಕ್ದಲ್ಲಿ ಕತ್ರಿ ಹೋಗಲ್ಲ ಅಂದ್ರೆ ಅದು ಯಾವಕ್ಕೆ ನೀರೇ ಹಾಕಿಲ್ಲ ಹೆಂಗೆ ಹೋಗುತ್ತೆ ಹೇಳು? ಇದು ಒಂದು ಮಕ್ಕ ಹೊಡೆದೀನಿ. ಓಕೆನಾ, ಅದು ಒಂದು ಮಕ್ಕ ಹೊಡೆದೀನಿ. ಅದೊಂದು ಮಗಕ್ಕೆ ಸರಿ ಆಯಿತು. ಇದೇ ಒಂದು ಮಗಕ್ಕೆ ಅದೇ ಅವೆಲ್ಲ ಕಟ್ಕೊಂತ 5ನೇ ಕಟ್ಕೊಂತ ಅಂತ ಅದು ಸ್ವಲ್ಪ ಆರಬೇಕಲ್ಲ, ಹಂಗಾಗಿ ಬಿಡ್ತೀನಿ, ಆರಕ್ಕೆ ಬಿಡ್ತೀನಿ. ಈಗ ಮನೆಗೆ ಹೋಗ್ತಾಯಿದ್ದೀನಿ. ಹಿಂಗೆ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಬೇಕಲ್ಲ ಇದನ್ನ. ಅದಕ್ಕೆ ಕ್ಲೀನ್ ಮಾಡ್ಕೊಂಡು ಮನೆಗೆ ಹೋಗಿ ಅಷ್ಟೇ ಒದ್ರೆ ಬೀಳುತ್ತಷ್ಟೆ. ಸೊ ಈಗೆಲ್ಲ ಕ್ಲೀನ್ ಆಯಿತು. ಈಗ ಮನೆಗೆ ಹೋಗಿ ಅದೊಂದು ಹೊಡಿಬೇಕು. ಮೇಗ್ಲದು ಟೈಮ್ ಆಯ್ತಲ್ಲ ಇನ್ನು ದನ ಹಿಡ್ಕೊಂಬರೋಕ್ಕೆ. ಹಾಗಾಗಿ ಆಹಾರ ಹುಡ್ಕಕ್ಕೆ ಬಂದು ನೋಡಿ ಇವೆಲ್ಲ ಕೊಕ್ಕರೆಗಳು, ಎರೆಹುಳ ಅವೆಲ್ಲ ತಿಂತ ಹಿಡ್ಕೊಂಡು. ಸೊ ಈಗ ಮನೆಗೆ ಹೋಗೋಣ ಬಂದಿದ್ದು.